ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ ಪ್ರೆಸೆಂಟ್ ಟೀಸರ್ ರಿವ್ಯೂಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಸೊ ನಿನ್ನೆ ಅಷ್ಟೇ ಒಂದು ಟೀಸರ್ ರಿಲೀಸ್ ಆಗಿತ್ತು. ಸೊ ಆ ಟೀಸರ್ ಬಗ್ಗೆ ಹೇಳೋದಿದೆ. ಯಾಕೆ ಟೀಸರ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದಾಗ, ಟೀಸರ್ ಬಗ್ಗೆ ರಿವ್ಯೂ ಕೊಡೋಕ್ಕೆ ಇದೊಂಥರ ವಿಚಿತ್ರವಾಗಿತ್ತು. ಅಂದರೆ ಯಾಕಂದರೆ ಈ ಟೀಸರ್ ನೋಡ್ತಿದ್ದಾಗ ನಮಗೆ ಅನಿಸೋದು ಹೀಗೂ ಕೂಡ ಒಂದು ಟೀಸರನ್ನು ಕಟ್ ಮಾಡ್ಬೋದಾ, ಹೀಗೂ ಕೂಡ ಟೀಸರ್ ಇರುತ್ತಾ ಅನ್ನುವಂಥದ್ದು ಪ್ರಶ್ನೆ ಉಂಟಾಗುತ್ತೆ. ಸೊ ಇದು ಯಾವ ಸಿನಿಮಾದ ಟೀಸರ್, ಯಾರ ಚಿತ್ರದ ಟೀಸರ್ ಅಂತ ನೋಡೋದಾದ್ರೆ ಪರಾಗ್ ಚಿತ್ರದ ಟೀಸರ್ ಆಗಿತ್ತು. ಅದು ನಮ್ಮ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಅವರು ನಟನೆ ಮಾಡಿರುವಂತಹ ಈ ಒಂದು ಚಿತ್ರದ ಟೀಸರ್ ಆಗಿತ್ತು. ಸೊ ಈ ಟೀಸರ್ ಬಗ್ಗೆ ಯಾಕೆ ರಿವ್ಯೂ ಕೊಡ್ತಾ ಇದ್ದೀನಿ ಅಂದಾಗ, ಟೀಸರ್ ಕೇವಲ ಒಂದು 2 ನಿಮಿಷ ಅಥವಾ 1 ನಿಮಿಷದಲ್ಲಿ ಆ ಒಂದು ಏನು ಪ್ಯಾಟರ್ನ್ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ಹೋಗುತ್ತೆ. ಬಟ್ ಈ ಸಿನಿಮಾದಲ್ಲಿ ಈ ಒಂದು ಟೀಸರಲ್ಲಿ ನೋಡಿದಾಗ ಯಾವುದೇ ಡೈಲಾಗ್ ಇಲ್ಲ, ಬರೀ ಆ್ಯಕ್ಷನ್ ಅಷ್ಟೇ. ಸೊ ಈ ಆ್ಯಕ್ಷನ್ ನೋಡಿದಾಗಲೇ ಏನೋ ಒಂದು ಕ್ಲೂ ಸಿಗುತ್ತೆ, ಏನೋ ಒಂದು ಹಿಂಟ್ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಯಾಕಂದರೆ ಉಗ್ರಮಲ್ಲಿ ನಾವು ಏನು ಇವರನ್ನು ಶ್ರೀಮುರಳಿಯನ್ನು ನಾವು ಯಾವ ಪಾತ್ರದಲ್ಲಿ ನೋಡಿದ್ವು ಖಡಕ್ ಲುಕ್ಕಲ್ಲಿ, ಅದನ್ನು ಮೀರಿಸುವಂತಹ ಒಂದು ಗೆಟಪ್ ಆಗಿರ್ಬೋದು, ಆ ಲುಕ್ ಆಗಿರ್ಬೋದು. ಸೊ ಈ ಒಂದು ಟೀಸರ್ ಅಲ್ಲಿ ನಾವು ನೋಡಿದೀವಿ. ಸೊ ಈ ಟೀಸರ್ ಅನ್ನ ನೋಡ್ತಾ ಹೋದಾಗ ನಮ್ಗೆ ಅನ್ಸೋದು ಬರೀ ರಕ್ತಪಾತ ಅದೇ ಇದ್ರೆ ಅಲ್ಲಿ ಇನ್ನೂ ಏನೋ ಹೇಳಕ್ ಹೊರಟಿದ್ದಾರೆ, ಇನ್ನೂ ಏನೋ ವಿಶೇಷತೆ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಟೀಸರ್ ಅಲ್ಲಿ ಆಡ್ ಮಾಡಿರುವಂತಹ ಕೆಲವೊಂದು ಹಳೆ ಸಾಂಗ್, ಆದ್ರೆ ಅದು ಹಳೆ ಸಾಂಗ್ ಅಲ್ಲ, ಇವರೇ ಆ ಸಿನಿಮಾಕ್ಕೆ ಬೇಕಾಗಿರುವಂತಹ ಹಳೆ ಸಾಂಗ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರುವಂತದ್ದು. ಈಗ ಯಾವುದೇ ಒಂದು ಸಿನಿಮಾದಲ್ಲಿ ನಾವು ಹಳೆ ಸಾಂಗ್ ಗಳನ್ನ ಜಾಸ್ತಿಯಾಗಿ ಇತ್ತೀಚೆಗೆ ಯೂಸ್ ಮಾಡೋದನ್ನ ನಾವು ನೋಡಿದೀವಿ. ಸೊ ಅದು ಯಾವುದೇ ಒಂದು ಆ ಟೋನ್ ಅಲ್ಲಿ ಬಂದಾಗ ಇದು ಆವಾಗಿನ ಕಾಲದ ಹಾಡು ಅಂತ ನಾವು ಅನ್ಕೋತೀವಿ. ಬಟ್ ಈ ಸಿನಿಮಾದಲ್ಲಿ ಅವರೇ ಇಂತಹ ಒಂದು ಕ್ರಿಯೇಟ್ ಮಾಡಿರುವಂತಹ ಹಾಡು, ಅಂದ್ರೆ ಆ ಕಾಲದಲ್ಲಿ ಏನ್ ಯಾವ ರೀತಿಯ ಟೋನ್ ಇತ್ತೋ ಅದನ್ನ ಈ ಸಿನಿಮಾದಲ್ಲಿ ಅವರು ಆಡ್ ಅಪ್ ಮಾಡಿರುವಂತದ್ದು. ಅದಾದ್ಮೇಲೆ ಅಲ್ಲಿ ಬರುವಂತಹ ಕೆಲವೊಂದು ಪಾತ್ರಗಳು, ರೌಡಿಗಳು ಏನಲ್ಲಿ ಇದ್ದಾರೋ, ಸೊ ಅವರು 4 ಪ್ಯಾಟರ್ನ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅದರಲ್ಲಿ ಒಬ್ಬರನ್ನ ಬಂದು ಕೂಡಿ ಹಾಕ್ತಾರೆ. ಅವನನ್ನ ಕಾಪಾಡೋಕೆ ಶ್ರೀಮುರಳಿ ಅವರು ಬರ್ತಾರ ಅಥವಾ ನಿಜವಾಗ್ಲೂ ಅವನೇನೋ ವಿಲನ ಅನ್ನೋ ಸಾಕಷ್ಟು ಪ್ರಶ್ನೆಗಳಲ್ಲಿ ಕಾಡ್ತಾ ಇದೆ. ಅದರಲ್ಲೂ ಈ ರೇಡಿಯೋ ಅಲ್ಲಿ ಮೇನ್ ಹೈಲೈಟ್ ಆಗಿರುವಂಥದ್ದು. ಇತ್ತೀಚೆಗೆ ಆ ಕಡೆ ನೋಡಿದಾಗ ಅಲ್ಲಿ ರೇಡಿಯೋದಲ್ಲಿ ಕೆಲವೊಂದು ಹಾಡುಗಳು ಬರ್ತಾ ಇದೆ, ಅಂದ್ರೆ ಹಳೆ ಕಾಲದ ಹಾಡುಗಳಾಗಿರ್ಬೋದು, ಈ ತರ ಒಂದು ಕ್ರಿಯೇಟ್ ಮಾಡಿರುವಂಥದ್ದು. ಇನ್ನು ಈತ ಇಲ್ಲಿ ಯಾರು ಒಬ್ಬ ಮುಖ ಮುಚ್ಕೊಂಡು ಬಂದು ಕೂತಿರ್ತಾನೋ ಅವನು ಒಂದು ರೇಡಿಯೋ ಇಟ್ಕೊಂಡ್ ಬಂದಿರ್ತಾನೆ. ಸೊ ಎಲ್ಲದಕ್ಕೂ ಏನಾದ್ರೂ ಒಂದು ಕ್ಲೂ ಇರುತ್ತಾ, ಇಲ್ಲಿ ಏನ್ ನಡೀತಾ ಇದೆ ಅನ್ನುವಂಥದ್ದು ಸಾಕಷ್ಟು ಒಂದು ಪ್ರಶ್ನೆ ಆಗಿರುವಂಥದ್ದು. ಅದರಲ್ಲೂ ಈ ಟೀಸರ್ಗೆ ಸಾಕಷ್ಟು ಒಂದು ಒಳ್ಳೆಯ ರಿವ್ಯೂ ಕೂಡ ಸಿಗ್ತಾ ಇದೆ ಪ್ರೇಕ್ಷಕರಿಂದ. ಈ ಟೀಸರ್ ನೋಡಿ ಪರಾಗ್ ಚಿತ್ರದ ಟೀಸರ್ ನೋಡಿ ಬಹುಪರಾಕ್ ಅಂತಾನೆ ಹೇಳ್ತಾ ಇದ್ದಾರೆ ಪ್ರೇಕ್ಷಕರು. ಇಲ್ಲೇ ಈ ಚಿತ್ರದನ್ನ ಮೋಡಿ ಮಾಡ್ತಾ ಇದೆ, ಅಂದ್ರೆ ಟೀಸರ್ ಅಲ್ಲೇ ಮೋಡಿ ಮಾಡ್ತಾ ಇದೆ. ಇನ್ನು ಸಿನಿಮಾ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ಇದನ್ನ ನೋಡಕ್ಕಂತೂ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅದರಲ್ಲೂ 3 ನಿಮಿಷದ ಈ ಟೀಸರ್ ಅಲ್ಲಿ ಯಾವುದೇ ಡೈಲಾಗ್ ಇಲ್ಲ, ಬರೀ ಈ ಏನೂ ಒಂದು ಹೂ ಅಂತ ಏನೂ ಇಲ್ಲ, ಬರೀ ಒಂದು ಹಾಡು ಕೇಳಿಸುತ್ತೆ ಅಥವಾ ಆಕ್ಷನ್ಗಳಾಗಿರ್ಬೋದು, ಯಾವುದೇ ಒಂದು ಡೈಲಾಗ್ ಇಲ್ಲ. ಈ ಡೈಲಾಗ್ ಇಲ್ದೇನೆ ಯಾವ ರೀತಿ ಟೀಸರ್ ಅನ್ನ ಕಟ್ ಮಾಡಿದ್ದಾರೆ, ಸೂಪರ್ ಟೀಸರ್ ಅಂತಾನು ಕೂಡ ಇವ್ರಿಗೆ ಒಂದು ಹೆಗ್ಗಳಿಕೆ ಕೂಡ ಸಿಗ್ತಾ ಇದೆ. ಸೊ ಹಾಗಿರುವಾಗ ನೀವು ಯಾಕೆ ತಡ ಮಾಡ್ತಾ ಇದ್ದೀರಾ, ಇವಾಗಲೇ ಹೋಗಿ ಟೀಸರ್ ರಿಲೀಸ್ ಆಗ್ತಾ ಇದೆ, ಟೀಸರ್ ರಿಲೀಸ್ ಆಗಿದೆ ಕೂಡ. ಸೊ ಈ ಟೀಸರ್ ಅನ್ನ ನೀವು ಕೂಡ ನೋಡಿ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ.